Welcome back to my mini vlog to everyone. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಊರಿಂದ ನಮ್ಮ ಅತ್ತೆ ಬಂದಿದ್ದರು. ಸೊ ಅವರನ್ನು ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಟುಡೇ. ಫಾರ್ಮಲ್ ಶರ್ಟ್, ಫಾರ್ಮಲ್ ಪ್ಯಾಂಟ್, ಆ್ಯಂಡ್ ಮೈ ಬೇಬಿ ಔಟ್ಫಿಟ್ ಈಸ್ ವೆಸ್ಟರ್ನ್ ಔಟ್ಫಿಟ್ ಫಾರ್ ಹರ್ ಆಲ್ಸೋ. Hi, say hi, baby. He's getting very shy. Smile. ನಾವು ಇವಾಗ ಓಲಾ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ 3 ಜನ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 4:30 ಆಗಿತ್ತು. ಇಸ್ಕಾನ್ ರೀಚ್ ಆದ್ವಿ. ಟೆಂಪಲ್ ಒಳಗಡೆ ನನ್ನ ಮಗಳು ಮಲ್ಕೊಂಡಿದ್ದು ಆಟೋದಲ್ಲಿ. ಎಂಟ್ರಿ ಆದ್ವಿ ನಾವು ಇವಾಗ. ನನ್ನ ಮಗಳು ಮಲ್ಕೊಂತಿದ್ದಾಳೆ. ನಿದ್ದೆ ಬಂದು ನೋಡಿ, ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ನಿಯರ್ ಬೈ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಕಾಣಿಸ್ತಾ ಇದೆ. ಸೊ ನಾನು ಅಲ್ಲಿಂದಾನೇ ಎಂಟ್ರಿ ಲೈನ್ ಕಡೆಯಿಂದಾನೇ ಒಂದು ವ್ಯೂ ಇರಲಿ ಅಂತ ಹೇಳಿಬಿಟ್ಟು ಆ ಗಿಡದ್ದೆಲ್ಲ ತಗೊಂಡೆ. ನಂತರ ಅಲ್ಲಿ ಲೈನ್ಸ್ ಎಲ್ಲ ಬರೆದಿದ್ರು, ಅದು ತುಂಬಾ ಚೆನ್ನಾಗಿತ್ತು ಲೈನು. ಅದಕ್ಕೆ ಕೂಡ ಅಲ್ಲಿ ಒಂದು ಕ್ಯಾಪ್ಚರ್ನ ಮಾಡಿಕೊಂಡು ವಿಡಿಯೋ ಮಾಡಿ ಮುಂದಕ್ಕೆ ಹೋದ್ವಿ. ನೀವು ಓದಿ, ಚೆನ್ನಾಗಿದೆ ಲೈನ್ಸು. ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಸ್ಕಾನ್ ಟೆಂಪಲ್ನ. ನನಗಂತೂ ತುಂಬಾನೇ ಇಷ್ಟ. ಪರ್ಸ್ನಲಿ ನಾನು ಯಾವಾಗಲೂ ಹೋಗ್ತಾನೆ ಇರ್ತೀನಿ ಅಲ್ಲಿಗೆ. ಸೊ ಊರಿಂದ ನಮ್ಮ ಅತ್ತೆ ಬಂದಿದ್ರಲ್ಲ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಹೋದೆ. ಅವ್ರಿಗೂ ತುಂಬಾನೇ ಖುಷಿ ಆಯಿತು. ನೋಡಿ, ಗ್ರೀನರಿ ಎಷ್ಟು ಚೆನ್ನಾಗಿದೆ, ಮತ್ತೆ ಗಾರ್ಡನಿಂಗ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಲೀವ್ಸ್ ಇರೋವಂಥದ್ದು, ಮತ್ತೆ ಅಲ್ಲಿ ಪಾಂಡ ತರ ಮಾಡಿದ್ರು. ಅಲ್ಲಿ ಕೂಡ ಬಂಡೆ ಮತ್ತೆ ನೀರೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅದಾದ್ಮೇಲೆ ನಾವು ಇಸ್ಕಾನ್ ಟೆಂಪಲ್ ನಿಯರ್ ಬೈ ರೀಚ್ ಆದ್ವಿ. ಅಲ್ಲಿ ಕೂಡ ಒಂದು ಮರದಲ್ಲಿ ಆರೆಂಜ್ ಕಲರ್ ಪುಟ್ಟ ಪುಟ್ಟ ಫ್ಲವರ್ಸ್ ಇತ್ತು. ಅದು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಮತ್ತೆ ನನ್ನನ್ನು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನನ್ನ ಮಗಳು ಅಮ್ಮ 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 ಅಂತ ಅವಳಿಗೂ ತುಂಬಾ ಖುಷಿಯಾಗಿತ್ತು. ಮತ್ತೆ ಸೀರಿಯಸ್ ಆಗಿ ನಿಂತ್ಕೊಂಡಿದ್ರು. ತುಂಬಾನೇ ಜನ ಇದ್ರು. ನಾವು ಇಷ್ಟೊಂದು ರಶ್ ಇರುತ್ತೆ ಅಂತ ಗೆಸ್ಸೇ ಮಾಡಿರಲಿಲ್ಲ. ಯಾಕಂದರೆ ಅವತ್ತು ಮಂಡೇ ಆಗಿತ್ತು. ಮಂಡೇ ಕೂಡ ಅಷ್ಟು ಜನ ಇದ್ದರು. ಆದರೂ ಕೂಡ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ನನ್ನ ಮಗಳನ್ನು ಕೂಡ ಒಂದೊಂದೇ ಮೇಲೆ ನಡೆಸ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಹೇಳಿಸ್ಕೊಂಡು ಅವಳ ಕೈಲೂ ಹೇಳಿಸಿ ನಾನು ಹೇಳ್ಕೊಳ್ತಾ ಮತ್ತೆ ಹೇಳ್ತಾ ಇದ್ದು. ಎಲ್ಲರೂ ಕೂಡ ಒಂದೊಂದೇ ಸ್ಟೆಪ್ಪಲ್ಲಿ ಮುಂದೆ ಹೋದ್ವಿ. ಅಂತೂ ನಾವು ಟೆಂಪಲ್ ಒಳಗಡೆ ರೀಚ್ ಆಗೋದಕ್ಕೆ ಕೆಲವೇ ಸಮಯ ಉಳಿದಿತ್ತು. ಇವತ್ತು ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ದರ್ಶನ ಎಲ್ಲ ಆದಮೇಲೆ ನಾವು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಫ್ರೆಂಚ್ ಫ್ರೈಸು, ಜಿಲೇಬಿ, ಪಕೋಡ ಇದೆಲ್ಲ ತಗೊಂಡು ಅಲ್ಲೇ ಕುತ್ಕೊಂಡು ತಿಂದ್ವಿ. ಅದಾದಮೇಲೆ ಅಲ್ಲಿ ಪ್ರಸಾದದ ಕಡೆ ಹೋದ್ವಿ. ಪ್ರಸಾದಕ್ಕೆ ಕೂಡ ಕ್ಯೂ ಇತ್ತು. ಅಲ್ಲೇ ಕೂಡ ತಗೊಂಡು ಅದು ಸ್ವಲ್ಪ ತಿಂದು ಅದಾದಮೇಲೆ ಮುಂದಕ್ಕೆ ನಡೆದ್ವಿ. ಅಲ್ಲಿ ವಾಟರ್ ಎಲ್ಲ ನೋಡಿ ನನ್ನ ಮಗಳಿಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಬರೋದಕ್ಕೆ ರೆಡಿ ಇರಲಿಲ್ಲ ಅವಳು. ಅಲ್ಲೇ ಸ್ವಲ್ಪ ಫೋಟೋ ತೆಗೆದ್ವಿ. ಅದಾದ್ಮೇಲೆ ಅವಳಿಗೆ ಐಸ್ ಕ್ರೀಮ್ ಬೇಕು ಅಂದ್ಲು. ಐಸ್ ಕ್ರೀಮ್ ಕೊಡಿಸ್ದೆ. ಅವಳಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇದ್ಲು. ಅವಳ ಎಕ್ಸೈಟ್ಮೆಂಟ್ ಮಾಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಐಸ್ ಕ್ರೀಮ್ನ ಅವರು ಕೊಟ್ಟರು. ಅವಳಿಗೆ ಕೊಡಕ್ ಹೋದ್ಲೆ, ಬೇಡ ಅಂತ ಆ ಕಡೆ ಓಡೋಗ್ತಾ ಇದ್ಲು. ಅದಾದ್ಮೇಲೆ ನಮ್ಮ ಅತ್ತೆಯವರು ಅವಳನ್ನ ಹಿಡ್ಕೊಂಡು ಅವಳಿಗೆ ಐಸ್ ಕ್ರೀಮ್ನ ಕೊಡ್ಸಿದ್ರು. ಅವಳಿಗೂ ತುಂಬಾ ಖುಷಿ ಆಯ್ತು ಐಸ್ ಕ್ರೀಮ್ನ ನೋಡಿ. ಮತ್ತೆ ಅಲ್ಲೇ ಮುಂದೆಗಡೆ ವಾಟರ್ ಫಾಲ್ ತರ ಮಾಡಿದಾರಲ್ಲ, ಅದಂತೂ ತುಂಬಾನೇ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ಆಮೇಲೆ ಹಾಗೆ ಒಂದು ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತೆ ನನ್ನ ಅತ್ತೆಯವರು ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಸುಮ್ಮನೆ ವಾಕ್ ಮಾಡಿಸ್ತಾ ಇದ್ರು. ಅದನ್ನು ಕೂಡ ಒಂದು ಸ್ಲೋ ಮೋಷನ್ ಆಗಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆಗೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು